ಶಕುನಿ ಶಕುನಿ, ನಿನ್ನ ಸಹೋದರರನ್ನು, ನಿನ್ನ ಜನ್ಮದಾತನನ್ನು ಕತ್ತಲೆಯ ಕಾರಾಗೃಹದಲ್ಲಿರಿಸಿ ಚಿತ್ರ ವಿಚಿತ್ರವಾಗಿ ಹಿಂಸಿಸಿಕೊಂಡನಲ್ಲ ದುರ್ಯೋಧನ. ಏನಾಯ್ತು ಶಕುನಿ ನಿನ್ನ ಸೇಡು? ಏನಾಯ್ತು ಶಕುನಿ ನಿನ್ನ ಸೇಡು? ಏನಾಯ್ತು? ಸಾಧು, ಈ ಸೋಮನ ರಾಜ, ಈ ಸೋಮನ ರಾಜ ಶಕುನಿ ಆಶ್ವಾಸನೆಗಳನ್ನು ಅಲ್ಲಗಳೆತ್ತಿರುವ ಅನಮಮರಗಳ ಏನೀ ಕುಕ್ಷಿಮಯುವ ಕುಹಕ ಕಂಟಕದ ಕರ್ಕಶ ಕೇಕೆ, ಏನೀ ಪ್ರಳಯೋಕ್ತಿಗೋಳೆಯನ್ನು ಪ್ರಚೋದನೆಗೆ ಇದ್ದರು ಪ್ರಚಂಡ ಮಾರುತ ತಾಂಡವ. ಅಖಂಡ 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 ಭರತ ಖಂಡಕ್ಕೆ ಕಪಟದೂತ ಪ್ರವೀಣ, ಮಾತ್ಸರ್ಯದ ಮಹಾನಿಪುಣ ಈ ಸೋಮನ ರಾಜನೊಡನೆ ನಿಮ್ಮಗಳ ಸರಸ ಸಲ್ಲಾಪ, ಸರಸ ಸಲ್ಲಾಪ. ಅಯ್ಯೋ ವಿಧಿಯೇ, ಓಡಲ್ಲ ವಂಶಕ್ಷೇಕೆ ಕಾಲಕರ್ತನಾದ ದುರ್ಮರ್ತ ದುರ್ಯೋಧನನೇ ಕೇಳು. ಅಂದು ಗಾಂಧಾರ ವಂಶೋದ್ಯೋಗರಾದ ನನ್ನ 99 ಮಂದಿ ಸಹೋದರರು ಮತ್ತು ನನ್ನ ಜನ್ಮದಾತನನ್ನು ನಿನ್ನ ಕತ್ತಲೆಯ ಕಾರಾಗೃಹ ಮಂದಿರದಲ್ಲಿಟ್ಟು ದಿನಕ್ಕೊಂದಿದೆಯಲ್ಲ ಒಂದು ಮಳೆಯ ನೀರನ್ನು ಮಾತ್ರ ಕೊಡುತ್ತಿದ್ದೆ. ಅಂದು ನೀರು ನೀಡಿದ ಹಿಂಸೆಯನ್ನು ನಿಲ್ಲಿಸಿಕೊಂಡರೆ ಒಬ್ಬ ನನ್ನ ಗುಂಡಿಗೆಯು ಗಡಗಡ ತಿರುಗುತ್ತಿರುವುದು ಮನಸ್ಸಿನ ದ್ವೇಷದ ಜಾಲೆ. ದಗನೆ ಉರಿಯಲಾರಂಭಿಸಿರುವುದು. ದಗನೆದ್ದಿದ ದೇಶದ ಜಾಲೆ ದಯಿಸುತ್ತಿರುವುದು ಲೋಕಕರಾಳೆ. ದಗನೆದ್ದಿದ ದೇಶದ ಜಾಲೆ ದಯಿಸುತ್ತಿರುವುದು ಲೋಕಕರ. ಅರಳಿದ ದಾಹವು ಎಲ್ಲೆಲ್ಲೂ ಉಳಿಯುವುದಂತೂ ಕುರುವಂಶ. ಹರಡಿದ ದಾಹವು ಎಲ್ಲೆಲ್ಲೂ ಉಳಿಯುವುದಂತೂ ಕುರುವಂಶ. ದಗದಗ ದಗದಗನೆದ್ದಿದ ದೇಶದ ಜಾಲ ದಯಿಸುತ್ತಿರುವುದು ಲೋಕಕರಾಳೆ. ಪೂರ್ವಳೊಬ್ಬನು ಉಳಿಯಲಿ ತೀರಿಸಲು ಜರಸಾಲವ ಬೇಗ. ಸೋಲಿಸಿ ನಮ್ಮನು ಕುರುಪತಿ ತಂದು ಹಸ್ತಿನವತಿಯ ಚರೆಯೊಳಗಿಟ್ಟರು. ದಗದ ಅಣ್ಣ ತಮ್ಮಂದಿರು 100 ನಾವು ನಮಗದಾಗಿರುವುದು ಶರಮನೆ ಸಾವ. ನಮಗದಾಗಿರುವುದು ಶರಮನೆ ಸಾವ. ದಗದಗನೆದ್ದಿದ ದೇಶದ ಜಾಲ ದಯಿಸುತ್ತಿರುವುದು ಲೋಕಕರಾಳೆ.
ಸಹೋದರನು ಜರಸಾಲವ ಬೇಗ ಮೂರುವರಲೊಬ್ಬನು ಉಳಿದಿಹನಿಂದ ತೀರಿಸಲು ಜರಸಾಲವೇ ಎಮ್ಮರವಾದುದು ನನ್ನ ಶಾರಿ ಎಮ್ಮರವಾದುದು ನನ್ನ ಶಾರಿ ಪ್ರಚಾರವೆನ್ನುವುದು ಕೌರವ ವೀರೋ ಪ್ರಚಾರವೆನ್ನುವುದು ಕೌರವ ವೀರ ದಗದಗ ದಗದಗ ದುರ್ಯೋಧನ ದುರ್ಯೋಧನ ನನ್ನ ಸಹೋದರರು ನಿನ್ನ ಮೇಲಿನ ಚರ ತೀರಿಸಿಕೊಳ್ಳಲು ಹಾಯಿಡಿ ನನಗೆ ತಂದು ಒಬ್ಬೊಬ್ಬರಾಗಿ ಸತ್ತರು ದುರ್ಯೋಧನ ಒಬ್ಬೊಬ್ಬರಾಗಿ ಸತ್ತು ಅವರ ಮೃತದೇಹಗಳ ಸುರಸುಂದ ದೃಷ್ಟಿಯು ಈಗಲೂ ನನ್ನ ಹೃದಯವನ್ನು ಭೇದಿಸುತ್ತಿರುವುದು ಹೊಳಬೇಡಿರಿ ನನ್ನ ಅಭಾಗ್ಯ ಸಹೋದರ ನನ್ನ ಅಭಾಗ್ಯ ಸಹೋದರರು ಹೊಳಬೇಡಿರಿ ನನ್ನ ಜನ್ಮದಾತನನ್ನು ಮತ್ತು ನನ್ನ ಸಹೋದರರನ್ನು ಅನ್ನ ನೀರಿಲ್ಲದೆ ಸಾಯಿಸಿದ ಪಾಪಿ ಸುಯೋಧನ ಹೊಳಬೇಡಿರಿ ನನ್ನ ಅಭಾಗ್ಯ ಸಹೋದರ ಹೊಳಬೇಡಿ ದುಷ್ಟ ದುರ್ವಿಧಿಯ ಅಟ್ಟಹಾಸದಿಂದ ಬೆಲೆ ಇಟ್ಟಿರುವ ದುರ್ಯೋಧನನೇ ನಾನು ನಿನ್ನಂತೆ ನನ್ನ 99 ಮಂದಿ ಸಹೋದರರು ಏಕಚಕ್ರಾವಧಿಯನ್ನು ಸ್ಥಾಪಿಸಿ ಸಮಸ್ತ ಸಾಮಂತರಿಂದ ಓಲೈಸಿಕೊಂಡು ಮೆರೆಯಬಹುದಾಗಿತ್ತು. ಆದರೆ ಒಂದಿನ ಆಸೆ ಆಕಾಂಕ್ಷೆಗಳನ್ನು ಗಾಳಿ ಆದರೂ ಚಿಂತೆಯನ್ನು ಈ ಕುರುಕ್ಷೇತ್ರದಲ್ಲಿ ಈ ಶಕುನಿಂದ ನಿನಗಾಗುವ ಹಿಂಸೆ ಅತಿ ಭಯಾನಕವೆನಿಸುವುದು. ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರುವಿನ ರಕ್ತದಿಂದ ಕಳಂಕಿತರಾಗಿ ಪುತ್ರ ಶೋಕದಿಂದ ನಿನಗಾಗಿ ಒಂದು ನಿಟ್ಟುಸಿರನ್ನು ಬಿಡುವರಿಲ್ಲದೆ ನರಕದ ಮಾರ್ಗವನ್ನೇ
ಯಾರಿಗೆ ಮಾವ ನರಕದ ಮಾರ್ಗ? ನಿನಗೆ ಮಾವ. ಹಾಗಲ್ಲ ಕೌರವೇಶ್ವರ, ಹಾಗಲ್ಲ. ನಿನ್ನ ವೈರಿಗಳಾದ ಆ ಪಾಂಡವರಿಗೆ ಎನ್ನುವಷ್ಟರಲ್ಲಿ ನಿನ್ನ ಆಗಮನ. ಹಾಗೆ ಹೇಳು ಮಾವ. ಮಾವ, ನಾನು ಮಾಡಿದ್ದು ಯಕ್ಷವೇ ಮಾವ. ಚಿಂತೆ ಹೇಗೆ ಗುರುರಾಜ? ಜಯದ್ರಥ ಕೃತವರ್ವಾದಿಗಳು ನಿನ್ನ ಸಹಾಯಕ್ಕಾಗಿ ಸೈನ್ಯ ಸಮೇತರಾಗಿ ಹೊರಟರೆಂದು ದೂತನು ಸಮಾಚಾರ ತಂದವನಲ್ಲವೇ ಮಾವ? ಅದಕ್ಕಾಗಿ ನಾನು ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನು ಅಸಹಾಯ ವೀರನು ತನ್ನೆರಡು ತೋಳ್ಬಳಗಳಿಂದ ಪಾಂಡವರ ಸಮಸ್ತ ಸೈನ್ಯವನ್ನ ನಿರ್ಮೂಲ ಮಾಡಬಲ್ಲನು. ಆದರೆ ಜ್ಞಾತಿ ಹಿಂಸೆ, ಸ್ವಯೂತ ಕಲಹ ಇವು ನನಗೆ ಉಚಿತವೇ ಮಾವ. ಈ ದಿನ ನಾನು ದ್ವಾರಕೆಗೆ ಹೋಗಿದ್ದಾಗ ಕೃಷ್ಣನು ಯುದ್ಧವು ಅಧರ್ಮವೆಂದು ಅದೆಷ್ಟೋ ವಿಧವಾಗಿ ಹೇಳಿದನು. ಅಭಿಮಾನದಿಂದ ನಾನು ಅವನ ಮಾತುಗಳನ್ನ ನಿರಾಕರಿಸಿದನು ಮಾವ. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ, ಅವನ ಮಾತು ಪರಿಗ್ರಹವಲ್ಲ. ಬಿಡಿಸು ಯೋಧನ, ಬಿಡು ಮಾವ. ನನ್ನ ಸಹೋದರನು ಇತ್ತಲೇ ಬರುವಂತಿದೆ. ಅವನನ್ನು ಸಮಾಧಾನಪಡಿಸಲು ನನಗೂ ದುಸ್ಸಾಹಸವೆನಿಸುವುದು. ಬರಲಿ ಬರಲಿ ಮಹಾರಾಜರು. ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನಂತೆ. ನಾಳೆ ಪ್ರಾತಃ ಕಾಲವೇ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನ ನಡೆಸುವನಂತೆ. ಏನು? ಕೃಷ್ಣನ ಹಸ್ತಿನಾವತಿಯಲ್ಲಿ? ಹೌದು ಅಣ್ಣ. ಹೋಗು ಸಹೋದರ, ಹೋಗು. ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಅಣ್ಣ, ಆ ದರ್ಪಿದ ಗೋಪಾಲಕನು ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವಲ್ಲವಣ್ಣ. ಆಗಲೇ ರಾಜ್ಯ ಪ್ರಸಾದವನ್ನು ದಾಟಿ ಆ ದರಿದ್ರ ವಿದುರನ ಮುರುಕು ಜೋಪಡಿಯನ್ನು ಆಚರಿಸಿರುವನಂತೆ. ಎಷ್ಟೊಂದು ಅವಹೇಳನ! ಇದು ಅವಹೇಳನವಲ್ಲ ಸಹೋದರ. ಕೃಷ್ಣನು ಭಕ್ತರ ಪರಾಧೀನನು. ಹೆಂಗ ಭಕ್ತರ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬರುವನು. ನೀನು ಚಿಂತಿಸಬೇಡ, ಹೋಗು ಸಹೋದರ. ಅಣ್ಣ, ಕುಲಜಲವೆಂಬ ಗದ ಹಿಡಿದ ಪಂಪ ಆ ಬಂಡ ಭೀಮನ ಬಿಸಿ ರಕ್ತಪಾನ ಮಾಡದೆ ಕೊನೆಗೊಂಡದು. ಈಗಿರುವಲ್ಲಿ ಸತ್ಕಾರವಂತೆ ಸತ್ಕಾರ. ನನಗೊಪ್ಪದು ಒಪ್ಪದು ದುರಾತ್ಮರಾದ ದ್ರೋಹಿಗಳ ಮರವ ಮುರಿವೆ ನಿಕ್ಷಣ. ದುರಾತ್ಮರಾದ ದ್ರೋಹಿಗಳ ಮರವ ಮುರಿವೆ ನಿಕ್ಷಣ. ಪುಲ್ಲರನ್ನು ಭೇದಿಸಿ ಛಲವ ಜಯಿಸಿ ಬರುವನ. ಮುದದಿ ನರವ ಅದಮರನ್ ಶಿರವ ಕಡಿದು ಬರುವನ. ದುರಾತ್ಮರಾದ ದ್ರೋಹಿಗಳ ಮದವ ಮುರಿವೆ ನಿಕ್ಷಣ. ಅಣ್ಣ, ಆ ಪಾಂಡವರ ವಂಶವನ್ನು ಧ್ವಂಸ ಮಾಡುವವರಿಗೆ ಸಮಾಧಾನವಿಲ್ಲ. ಮಾವ, ಅಭಿಮಾನಶಾಲಿಯಾದ ಈ ನನ್ನ ಸಹೋದರನನ್ನು ಸಮಾಧಾನಪಡಿಸಲು ನನಗೂ ಒಂದೊಂದು ಸಾರಿ ದುಸ್ಸಾಹಸವೆನಿಸುವುದು. ಈಗ ಏನು ಮಾಡುವುದು ಮಾವ? ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದೇ? ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಹಾಗಿದ್ದರೆ ಈ ಕೌರವೇಶ್ವರನ ಸಾರ್ವಭೌಮವನ್ನು ತೃಣೀಕರಿಸಿ ಆ ದಾಸಿಮುತ್ರನ ಮುರುಕು ಜೋಪಡಿಯನ್ನು ಆಶ್ರಯಿಸುತ್ತೇನೆ. ಪ್ರಾರಂಭದಲ್ಲೇ ಸಹಿಸಲಾಗದಂತಹ ಅಪಮಾನ, ಭಕ್ತಿ ವೈರಾಗ್ಯಗಳ ನೆಪದಿಂದ ವಂಚಿತನಾಗಿ ಈ ಅಪಮಾನವನ್ನು ಹೇಗೆ ಸಹಿಸುವೆ ಕೌರವೇಶ್ವರ? ಹೇಗೆ ಸಹಿಸುವೆ? ಮಾವ, ಕೃಷ್ಣರಲ್ಲಿ ನಿನಗಿಷ್ಟೊಂದು ದ್ವೇಷ ಬೇಕೆ ಮಾವ? ಅವರು ಕ್ಷತ್ರಿಯ ವೀರರು. ಕ್ಷತ್ರಿಯ ವೀರರಿಂದ ಯಾದವರಾಗಿ ಮಹಾಭಕ್ತರೆಂದು ಅವತರಿಸಿ
ಜರಾಸಂಧ, ಶಿಶುಪಾಲ ಇವರನ್ನೇ ಸಂಹರಿಸಿದನು. ಕಂಸನನ್ನು ವಧಿಸಿ ಹಳ್ಳು ಮಳ್ಳದ ಮುದುಕನಾದ ಉಗ್ರಸೇನನನ್ನು ಹೆಸರಿಗೆ ಸಿಂಹಾಸನದಲ್ಲಿ ಕುಳ್ಳಿಸಿದನು. ಸಹೋದರರನ್ನು ಸುರಪಾನದಿಂದ ಪ್ರಮರ್ದನಾಗಿ ಮಾಡಿ ತಾನು ರಾಜ್ಯಲಕ್ಷ್ಮಿಯನ್ನು ವಶಪಡಿಸಿಕೊಂಡ. ಇಂಥವನಿಗೆ ಮನ್ನಣೆ ಕೌರವೇಶ್ವರ, ಮನ್ನಣೆ. ಮಾವ, ಆಗಾದರೆ ನನ್ನನ್ನು ಭಾರಕಿಗೆ ಕಳಿಸಿದ್ದೇಕೆ ಮಾವ? ಆ ನನ್ನ ಗೋಪಾಲನ ಮನೆಯ ಬಾಗಿಲಲ್ಲಿ ನಿಂತು ಸಹಾಯವನ್ನು ಬೇಡುವುದು ಏ ದುರ್ಯೋಧನನಿಗೆ ಉಚಿತವಾದ ಕಾರ್ಯವೇ? ಅದಕ್ಕೊಂದು ಉದ್ದೇಶವಿತ್ತು ದುರ್ಯೋಧನ. ಏನು ಆ ಉದ್ದೇಶ? ಕಾಳ ಸರ್ಪದ ವಿಷದ ಅಲ್ಲನ್ನು ಕಿತ್ತು ಅದರೊಡನೆ ಸರಸ ಹಾಡಬಹುದಿತ್ತಲ್ಲವೇ? ಹೌದಲ್ಲವೇ ಮಾವ? ಕೃಷ್ಣನ ವಿಜಯೋನ್ಮತ ಯಾದವ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕವಾಯಿತು. ಯದುಪತಿಯನ್ನು ಯಾದವ ಸೈನ್ಯದಿಂದ ನಾಶ ಮಾಡುವ ಸುಯೋಗವೂ ಈಗ ನಿನ್ನ ಒದಗಿರುವುದು. ಆ ಸಹಾಯವನ್ನು ನೀನು ನಿರಾಕರಿಸಬೇಕಾಗಿತ್ತು. ನನಗೆ ನೀನು ಬೇಡ, ನಿನ್ನ ಸೈನ್ಯವು ಮಾತ್ರ ಬೇಕೆಂದು. ಕೃಷ್ಣನು ನೀನು ಹೇಳುವಂತಹ ವಂಚಕನಿರಬಹುದು, ಆದರೆ ಅವನ ಮೇಲಿನ ದ್ವೇಷದಿಂದ ಆ ಪಾಂಡವರನ್ನು ಹಿಂಸಿಸಬೇಕಾಗುವುದಿಲ್ಲ ಮಾವ. ಅಷ್ಟು ಮಾತ್ರವಲ್ಲ ಸುಯೋಧನ, ಪಾಪ, ಪುಣ್ಯ, ದಾಕ್ಷಣ್ಯ, ದಯೆ ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು. ಅದೇಕೆ ಮಾವ? ಅವರೆಲ್ಲ ಅವನ ಆಜ್ಞಾಧಾರಕರು. ನೀನು ಸಂಧಿಗೆ ಸಮ್ಮತಿಸಿ ಆಶ್ರಯ ಕೊಟ್ಟೆಯಾದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣನಾಗುವೆ. ಅಲ್ಲವಯ್ಯ, ಪಗಡೆ ಆಟದಲ್ಲಿ ಸೋತಾಗಲೇ ರಾಜ್ಯದ ಮೇಲಿದ್ದ ಅವರಕ್ಕೂ ನಷ್ಟವಾಯಿತು. ಪುನಃ ಅವರನ್ನು ಹೊಂದುವುದೆಂದರೇನು? ಕ್ಷತ್ರಿಯ ವೀರರಿಂದ ಅನುಭಕ್ತಳಾದ ರಾಜಲಕ್ಷ್ಮಿಯನ್ನು ಕುರುಭೂಮಿಯಲ್ಲಿ ಯಾಜರಾಂಜಲಿ ಇರುವುದು ನಿನಗೆ ಉಚಿತವಲ್ಲ ಕೌರವೇಶ್ವರ, ಉಚಿತವಲ್ಲ. ನಿಧಾನವಾಗಿ ಯೋಚಿಸು ಗುರುರಾಜ. ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸಿದ್ದರೆ ರಣಕ್ಷೇತ್ರದಲ್ಲಿ ಶಣಸಿ ತಾನು ರಾಜಲಕ್ಷ್ಮಿಯನ್ನು ಕೈ ಹಿಡಿದು ಮೇಲಿಂದ ಮೇಲೆ ಈ ದೈನ್ಯವೃತ್ತಿಯೇಕೆ ದೇಹಿ ದೇಹಿ ಎಂದು ಸರಿಯಾಗಿ ಹೇಳಿದ ಮಾವ. ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಸೌಜಮನೇಶ ಭೂಮಿಯನ್ನ ಕೊಡಕೂಡದು. ಅಷ್ಟು ಮಾತ್ರವಲ್ಲ, ಸಂಧಿಯ ನೆಪದಿಂದ ಭಾರಿ ಭಾರಿ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕಳ್ಳ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತ್ತ ಆಗಲೇಬೇಕು ಮಾವ, ಆಗಲೇಬೇಕು ಸುಯೋಧನ, ಆಗಲೇಬೇಕು. ನಿನಗೆ ಈ ವಿಚಾರದಲ್ಲಿ ಒಂದು ಸಲಹೆ ಇರುವುದು ಸುಯೋಧನ. ಏನು ನಿನ್ನ ಸಲಹೆ ಮಾವ? ಯಥಾ ಸಮಯದಲ್ಲಿ ವಿಜ್ಞಾಪಿಸಿ ನಡೆ ದುರ್ಯೋಧನ, ನಡೆ ಮಾವ. ನಿನ್ನ ಸಲಹೆ ಹೊರತಾಗಿ ನಾನು ಮತ್ತೇನನ್ನು ಮಾಡುವುದಿಲ್ಲ. ನಡೆ ಮಾವ. ನಡೆ ನಡೆ ದುರ್ಯೋಧನ, ನಡೆ. ಕುರುಕೂಲದ ಕೀಟವೇ ನಡೆ. ಈ ಶಕುನಿ ಎಂಬ ಮೂರಕ್ಷಗಳ ಅರ್ಥ ನಿನಗೇನು ತಿಳಿದಿದೆಯೋ? ಮೂಢ. ಶ ಎಂದರೆ ಈ ಶಕುನಿಯ ಶಪಥ. ಕು ಎಂದರೆ ಕುತಂತ್ರದಿಂದ. ನೀ ಎಂದರೆ ನಿರ್ಮೂಲ ಮಾಡುವುದೇ. ಈ ಶಕುನಿಯ ಶಪಥ.
ದುರ್ಯೋಧನ ಸುಯೋಧನ ದುರ್ಯೋಧನ ಸುಯೋಧನ ನಿನ್ನಂಶ 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 ನಿರ್ವಂಶ ನಾ ಮಾಡುವೆ ನಿನ್ನಂಶ ನಿರ್ವಂಶ ನಾ ಮಾಡುವೆ ದುರ್ಯೋಧನ ಸುಯೋಧನ ನಿನ್ನಂಶ ನಿರ್ವಂಶ ನಾ ಮಾಡುವೆ ಪಾಂಡವರ ಗೆಲ್ಲಿಸಿ ಪಾಂಡವರ ಗೆಲ್ಲಿಸಿ ಕೌರವರ ಸೋಲಿಸಿ ನೋಡುತ್ತಿರು ಹದಮನೆ ಮಾಡುವೆ ಮೋಸ ನೋಡುತ್ತಿರು ಹದಮನೆ ಮಾಡುವೆ ಮೋಸ ದುರ್ಯೋಧನ ಸುಯೋಧನ ನಿನ್ನಂಶ 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 ನಿರ್ವಂಶ ನಾ ಮಾಡುವೆ ದುರ್ಯೋಧನ ಸುಯೋಧನ ನಿನ್ನಂಶ ನಿರ್ವಂಶ ನಾ ಮಾಡುವೆ ಹಸ್ತಿನಾವತಿಯಲ್ಲಿ ರತ್ನ ಸಿಂಹಾಸನ ಹಸ್ತಿನಾವತಿಯಲ್ಲಿ ರತ್ನ ಸಿಂಹಾಸನ ನೋಡುತ್ತಿರು ಅರಮನೆ ಮಾಡುವೆ ಮೋಸ ನೋಡುತ್ತಿರು ಅರಮನೆ ಮಾಡುವೆ ಮೋಸ ದುರ್ಯೋಧನ ಸುಯೋಧನ ನಿನ್ನಂಶ ನಿರ್ವಂಶ ಮಾಡುವೆ ನಿನ್ನಂಶ 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 ನಿರ್ವಂಶ ನಾ ಮಾಡುವೆ ದುರ್ಯೋಧನ ಸುಯೋಧನ ನಿನ್ನಂಶ ನಿರ್ವಂಶ ಮಾಡುವೆ ದುರ್ಯೋಧನ ಮುಂದೆ ಮುಂದೆ ಈ ಶಕುನಿಯಿಂದ ಮುಂದೆ ಈ ಶಕುನಿಯಿಂದ ನಿರ್ವಂಶ 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 ಮಾಡಿದಾಗಲೇ ನನ್ನ ಮನಸ್ಸಿಗೆ ನೆಮ್ಮದಿ ನನ್ನ ಜನ್ಮ ಮಾತನಿಗೆ ನೆಮ್ಮದಿ ನನ್ನ ಸಹೋದರರಿಗೆ ನೆಮ್ಮದಿ ದುರ್ಯೋಧನ ಇದೇ
ಕಡಿ 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 ಕೃಷ್ಣ ಮುರಾರಿ ಮಧುಸೂದನ ಮೊರೆ ಕೇಳಿ ಬಾರೆಯ ಮೊರಾರಿ ಭಕ್ತರ ಮೊರೆಯಾಲಿಸಿ ಶೌರಿ ಮೊರೆ ಕೇಳಿ ಬಾರೆಯ रुक्मिणी लोला वारे जमाला रुक्मिणी लोला वारे जमाला वरगुणशीला वसुदेव बाला ವರಗುಣಶೀಲ ವಸುದೇವ ಪಾಲ ಬಣ್ಣಿಸಲೌದೆ ನಿನ್ನಯ ಲೀಲ ಬಣ್ಣಿಸಲೌದೆ ನಿನ್ನಯ ಲೀಲ ಕೃಷ್ಣ ಜಲೋಚನ ದರುಶನ ತಾರ ಜಲೋಚನ ದರುಶನ ತಾರ ಮೊರೆ ಕೇಳಿ ಬಾರೆಯ ಮೊರಾರಿ ಭಕ್ತರ ಮೊರೆಯಾಲಿಸಿ ಎನ್ನ ಮೊರೆ ಕೇಳಿ ಬಾರೆಯ ನನ್ನ ಮೊರೆ ಕೇಳಿ ಬಾರೆಯ ನನ್ನ ಮೊರೆ ಕೇಳಿ ಬಾರೆಯ ಪರಮಾತ್ಮ ಪರಮಾತ್ಮ ವಾಸುದೇವ ಶ್ರೀ ಲಕ್ಷ್ಮೀ ರಂಗನಾಥ ನಿಮ್ಮೆಲ್ಲರ ದರ್ಶನ ಭಾಗ್ಯವು ಎಂದೂ ಲಭಿಸುವುದು. ಜಪ ತಪ ವ್ರತಗಳಿಂದ ನಿಮ್ಮನ್ನು ಮೆಚ್ಚಿಸಲು ನಾನು ಅಸಮರ್ಥನು ಸ್ವಾಮಿ, ಅಸಮರ್ಥನು. ಹಾಲಿನಿಂದ ಅಭಿಷೇಕ ಮಾಡೋನೆಂದರೆ ಕ್ಷೀರವಾಹಿನಿಯಲ್ಲಿಯೂ ಪವಾಡಿಸಿರುವೆ. ಫಲಾದಿಗಳಿಂದ ನಿವೇದ್ಯ ಮಾಡೋನೆಂದರೆ ಸಕಲ ಜೀವರಾಶಿಗಳಲ್ಲಿಯೂ ನೀನೇ ಆಧಾರವಾಗಿ. ಕೃಷ್ಣ ಹೋಗಲಿ, ಕನಕಾಂಬಗಳನ್ನು ತೋಡಿಸಿ ಸಂತೋಷ ಪಡುವನೆಂದರೆ ದನಕ ಅಧಿಪತಿಯಾಳಾದ ಲಕ್ಷ್ಮೀ ದೇವಿಯು ಅನುರಕ್ತನಾಗಿರುವೆ. ಯಾವ ಮಾರ್ಗವನ್ನು ಕಾಣದ ಈ ಅನಾಥನಿಗೆ ಉಳಿದಿರುವುದು ಒಂದೇ ಆಧಾರ,
ನಿನ್ನ ಮೇಲಿನ ಭಕ್ತಿ ಅದನ್ನೇ ಆಧಾರವಾಗಿಟ್ಟುಕೊಂಡು ಅನಾರತವೋ ನಿನ್ನ ಮೇಲಿನ ನಾಮಸ್ಮರಣೆಯಲ್ಲಿ ನಾನು ಕಾಲ ಕಳೆಯುವನು ಪರಮಾತ್ಮ. ವಾಸುದೇವ, ನೀನಿಂದು ಪಾಂಡವರ ದೂತನಾಗಿ ಸಂಧಿಗಾಗಿ ಕೌರವರೊಡೆಗೆ ಬರುವಂತೆ ನಿನಗಾಗಿ ಪಂಚಭಕ್ಷ ಪರಮಾಣುಗಳನ್ನು ಸಿದ್ಧಪಡಿಸಿಕೊಂಡು ಕಾದಿರುವರು ಆ ದುರ್ಯೋನಾದಿಗಳು. ಅಂದರೆ ಈ ಭಕ್ತ ಎಂದಿನಂತೆಯೂ ಇಂದು ಸಹ ಇರುವ ಸ್ವಲ್ಪ ಕ್ಷೀರ ನಿನಗರ್ಪಿಸಿ ಉಳಿದಿದ್ದನ್ನು ಪ್ರಸಾದ ರೂಪವಾಗಿ ನಾನು ಸೇವಿಸುವನು ತಂದೆ. ನಿನಗೆ ಅರ್ಪಿತವಾಗಲಿ ತಂದೆ, ನಿನಗೆ ಅರ್ಪಿತವಾಗಲಿ ತಂದೆ. ಭಕ್ತ ಶಿರೋಮಣಿ ಇದರ ಪರಮಾತ್ಮ, ಪರಮಾತ್ಮ, ಬಡವರ ಮನೆಗೆ ಭಾಗ್ಯ ಬಂದಂಗಾಯ್ತು. ರಂಗ ಕುಳಿತುಕೋ ಕೃಷ್ಣ. ನೀನು ಆಕ್ಷನ್ ಮಾಡೋ ಸ್ವಲ್ಪ ಸುಂದರ ಆಕ್ಷನ್ ಮಾಡ್ತಿದ್ದೆ. ಪರಮಾತ್ಮ, ಈ ದಿನದ ಮೇಲೆ ನಿನ್ನ ದರ್ಶನವು ಎಂದೂ ಲಭಿಸುವುದು. ಜಪ ತಪ ವ್ರತಗಳಿಂದ ನಿಮ್ಮ ದರ್ಶನವು ನನ್ನ ಕುಟಿರು ಪಾವನವಾಯ್ತು ತಂದೆ. ನಿನ್ನ ದರ್ಶನ ಭಾಗ್ಯವು ಎಂದೂ ಲಭಿಸುವುದು. ನಿಮ್ಮ ಪಾದ ಧೂಳಿನಿಂದ ನನ್ನ ಕುಟೀರವು ಪಾವನವಾಯಿತು ತಂದೆ, ಪಾವನವಾಯಿತು. ವಿದುರ, ನಿನ್ನ ಕೊಂಡಾಟವೂ ಹಾಗಿರಲಿ. ನನಗೆ ಬಹಳ ಹಸಿವಾಗಿರುವುದು. ಏನಾದರೂ ಇದ್ದರೆ ಆಹಾರವನ್ನು ಕೊಡೆಯ ವಿದುರ. ಪರಮಾತ್ಮ, ಸಕಲ ಲೋಕಗಳನ್ನು ತಮ್ಮ ಉದರದಲ್ಲಿ ಅಡಗಿಸಿಟ್ಟುಕೊಂಡು ಚರಚರ ಬ್ರಹ್ಮಾಂಡವನ್ನೇ ಪರಿಪಾಲಿಸಿರುವ ತಮಗೆ ಹಣು ಸ್ವರೂಪಿಯಾದ ನಾನು ಏನು ತಾ ಕೊಡಬಲ್ಲೆನು ದೇವ. ವಿದುರ, ಪರಮಾತ್ಮ, ನಾನೇನೋ ಕಾರ್ಯಾರ್ಥವಾಗಿ ಆ ದುರ್ಯೋಧನ ಬಳಿ ಹೋಗುತ್ತಿರುವಾಗ ಭಕ್ತಿ ಎಂಬ ಪಾಶವು ಅಡ್ಡಲಾಗಿ ಬಂದು ಪರಮಾತ್ಮ ನನ್ನನ್ನು ಇಲ್ಲಿಯವರೆಗೆ ಕರೆತಂದಿತು. ನೀನೇನು ಸಾಮಾನ್ಯನೇ ವಿದುರ? ಪರಮಾತ್ಮ, ಪಡವಿಯೋ ಭಕ್ತ ಶಿರೋಮಣಿ ನೀನು ವಿದುರ. ಪಡವಿಯೋ ಭಕ್ತ ಶಿರೋಮಣಿ ನೀ ಬಲ್ಲೆ ನಿನ್ನಯ ಮನವ ಬಲ್ಲೆ ಎನ್ನಯ ಮನವ. ಪರಮಾತ್ಮ, ಹಲೋ, ಭಕ್ತಿಯ ಪಾಶಕ್ಕೆ ಚೇತವನೊಲಿಸಿದೆ ವಿದುರ. ಪರಮಾತ್ಮ, ಭಕ್ತಿಯ ಪಾಶಕ್ಕೆ ಚೇತವನೊಲಿಸಿದೆ ಎಸಪೋದನು ಮನ ತಲೆ ಬರ್ತಿದು ವಿದುರ. ಪರಮಾತ್ಮ, ಎಸಪೋದನು ಮನ ತಲೆ ಬರ್ತಿದು ಜಟನನು ಬೆಲಿಸಿಗ ವಿದುರ. ವಿದುರ ಮತ್ತೆ ಸುಯೋಧನ
ಮನವ ಪರಮಾತ್ಮ ಬಲ್ಲೆ ನಿನ್ನಯ ಮನವ ವಿದುರ 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 ಪರಮಾತ್ಮ ನಾನೇನೋ ಕಾರ್ಯಾರ್ಥವಾಗಿ ಸತತವೂ ನನ್ನನ್ನು ಧ್ಯಾನ ಮಾಡುತ್ತಾ ಗೋಮಾತೆಯ ಕ್ಷೀರದಿಂದಲೇ ಜೀವಿಸುತ್ತಿರುವ ನಿನ್ನ ಭಕ್ತಿ ಏನೆಂಬುದು ನನಗೆ ತಿಳಿಯದೇ ವಿದುರ. ಅದು ಹಾಗಿರಲಿ, ನನಗೆ ಬಹಳ ಹಸಿವಾಗಿರುವುದು, ಏನಾದರೂ ಇದ್ದರೆ ಆಹಾರವನ್ನು ಪಡೆಯ ವಿದುರ. ಪರಮಾತ್ಮ ನನ್ನ ದೇವೇ ನಿನ್ನದಾಗಿರುವಾಗ ನನ್ನಲ್ಲಿ ಗೋಮಾತೆಯ ಕ್ಷೀರ ಅಲ್ಲದೆ ಮತ್ತೇನಿರುವುದು ದೇವ? ಏನು ಗೋಮಾತೆಯ ಕ್ಷೀರವೇ? ಅದು ನನಗೆ ಪ್ರಿಯವಾದ ಆಹಾರವಲ್ಲವೇ ವಿದುರ? ನಾನು ಬಾಲ್ಯದಲ್ಲಿದ್ದಾಗ ಕ್ಷೀರಕ್ಕಾಗಿ ಮನೆ ಮನೆಗೆ ಹೋಗುತ್ತಿರಲಿಲ್ಲವೇ? ಭಕ್ತರಾದ ಕುಚೇಲನು ತನ್ನ ಭಕ್ತಿಯಿಂದ ತಂದಿದ್ದ ಅವಲಕ್ಕಿಯ ಸಾರವು ಈಗಲೂ ಸವಿದಂತಿದೆ ಬಿದ್ರ. ಹಿಂದೆ ನಾನು ತ್ರೇತಾಯುಗದಲ್ಲಿ ರಾಮಾವತಾರನಾಗಿದ್ದಾಗ ಭಕ್ತಳಾದ ಶಬರಿಯು ತನ್ನ ಭಕ್ತಿಯಿಂದ ಕಚ್ಚಿ ಆರಿಸಿ ತಂದ ಆಹಾ ಆ ಹಣ್ಣುಗಳ ರುಚಿಯೋ ಈಗಲೂ ಸವಿದಂತಿದೆ ಬಿದ್ರ. ಈಗ ನಿನ್ನಲ್ಲಿರುವ ಕ್ಷೀರವು ಇವೆಲ್ಲದಕ್ಕಿಂತಲೂ ಅತ್ಯುತ್ತಮವಾದದ್ದು. ಎಲ್ಲಿ ಆ ಕ್ಷೀರವನ್ನು ತೆಗೆದುಕೊಂಡು ಬಾವಿದ್ರ? ಪರಮಾತ್ಮ ಇದ್ದ ಕ್ಷೀರವನ್ನು ಈಗ ತಾನೇ ನಿನಗೆ ಅರ್ಪಿಸಿ ಉಳಿದಿದ್ದನ್ನು ಪ್ರಸಾದ ರೂಪವಾಗಿ ನಾನು ಪಾನ ಮಾಡಿದರೆ ದೇವ. ಏನು ನನಗೆ ಅರ್ಪಿತವಾದ ಮೇಲೆ ಆ ಪಾತ್ರೆಯ ತಳಭಾಗದಲ್ಲಿ ಸ್ವಲ್ಪವಾದರೂ ಕ್ಷೀರವಿರಬೇಕಲ್ಲವಿದ್ರ? ಎಲ್ಲಿ ಆ ಪಾತ್ರೆಯನ್ನು ತೆಗೆದುಕೊಂಡು ಬಾವಿದ್ರ? ಪರಮಾತ್ಮ ವಿದುರ, ಪಾತ್ರೆಯ ತಳಭಾಗದಲ್ಲಿ ಕ್ಷೀರವಿದ್ದರು ಕ್ಷೀರವಿಲ್ಲವೆಂದೂ ಹೇಳಿವೆಯಲ್ಲ ವಿದುರ? ನೀನೆಂತಹ ಸುಳ್ಳುಗಾರನಯ್ಯ ವಿದುರ? ಪರಮಾತ್ಮ ಇದರಿಂದ ತಮ್ಮ ತುದಿ ನ್ಯಾಲಿಗೂ ಸಹ ನೆನೆಯುವಂತಿಲ್ಲವಲ್ಲ. ಏಕೆ ನೆನೆಯುವಂತಲ್ಲ ವಿದುರ? ಏಕೆ ನೆನೆಯುವಂತಿಲ್ಲ? ಇದಕ್ಕಿಂತ ವಿದುರ ವಿಚಾರ ಪರದಿ ಮನದಲ್ಲಿ ಬಲ ಬಲ ಬಲದಿ ಏಕೆ? ವಿದುರ, ಪರಮಾತ್ಮ ಇದಕ್ಕಿಂತ ವಿದುರ ವಿಚಾರ ಪರದಿ ಬಲದಲ್ಲಿ ಬಲ ಬಲ ಬಲದಿ ಏಕೆ? ಪರಮ ಭಕ್ತರು ನೀನಾಗಿರಲು ಪರಮ ಭಕ್ತ ಗುಣ ನೀನಾಗಿರಲು ಭವಸಾಗರವ ದಾಟಿಸು ವಿದುರ. ಭವಸಾಗರವ ದಾಟಿಸು ಭಕ್ತ ಶಿರೋಮಣಿ. ಪರದ ಮನದಲ್ಲಿ ಭಕ್ತ ಶಿರೋಮಣಿ. ಪರದಿ ಮನದಲ್ಲಿ ಕಳವಳ ಹೇಗೆ ನೆನೆಯುವಂತಿಲ್ಲ ವಿದುರ? ನೋಡ್ತಿರು. ವಿದುರ, ಪರಮಾತ್ಮ ನಿನ್ನ ಮನದಲ್ಲಿ ಭಕ್ತಿ ಎಂಬ ಕ್ಷೀರ ಸಾಗರವನ್ನು ಬಿಟ್ಟುಕೊಂಡು ಕ್ಷೀರವಿಲ್ಲವೆಂದು ಹೇಳುತ್ತಿರುವೆಯಲ್ಲ ವಿದುರ? ನೀನು ಕೊಟ್ಟ ಕ್ಷೀರವು ನನಗೆ ತೃಪ್ತಿಯಾಗಿ ಕ್ಷೀರ ಸಾಗರದಲ್ಲಿ ಹುಕ್ಕಿ ಹರಿಯುತ್ತಿರುವುದು ಅದೋ ಅಲ್ಲಿ ನೋಡು ವಿದುರ, ಅಲ್ಲಿ ನೋಡು. ಪರಮಾತ್ಮ ಪರಮಾತ್ಮ ಪರಮಾತ್ಮ
ಪರಮಾತ್ಮ ಆಶ್ಚರ್ಯ, ಪರಮಾಶ್ಚರ್ಯ, ಪರಮಾತ್ಮ ಶಿರಸಾಗರ ಸೇನಾದ ನೀನು ನನ್ನನ್ನು ಕೃತಾರ್ಥನಾಗಿ ಮಾಡಿದೆ. ನಿನ್ನ ಮಹಿಮೆಯನ್ನು ಕೊಂಡಾಡಲು ಆ ವಾಸುದೇವ ದೇವಕಿಯರೇ ಧನ್ಯರಲ್ಲವೇ ಸ್ವಾಮಿ, ಧನ್ಯರು. ನನ್ನಂಥ ಪಾಮರನಿಂದ ಸಾಧ್ಯವಿಲ್ಲ ದೇವ, ಸಾಧ್ಯವಿಲ್ಲ. ವಿದುರ, ಪರಮಾತ್ಮ ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡಿಸಲು ನಾನಿಂದು ಪಾಂಡವರ ರಾಯಭಾರಿಯಾಗಿ ಆ ದುರ್ಯೋಧನ ಬಳಿ ಹೋಗುತ್ತಿದ್ದೇನೆ. ವಿದುರ, ಧನ್ಯನಾದೆ ದೇವ, ಧನ್ಯನಾದೆ. ಭಕ್ತರಾದ ಪಾಂಡವರ ಪಕ್ಷದ ರಾಯಭಾರತವನ್ನು ವಹಿಸಿ ಭಕ್ತ ರಕ್ಷಕರೆಂಬ ಬಿರುದನ್ನು ಪಾಲಿಸಿದ ಸ್ವಾಮಿ. ನಿಮ್ಮನ್ನು ಪಡೆದ ಆ ವಸುದೇವ ದೇವಕಿಯರೇ ಧನ್ಯರಲ್ಲವೇ ಸ್ವಾಮಿ, ಧನ್ಯರು. ವಿದುರ, ನಾನು ನನ್ನ ಸೋದರತೆಯಾದ ಕುಂತಿ ದೇವಿಯೊಡನೆ ಹಲವು ರಹಸ್ಯವಾದ ವಿಚಾರಗಳನ್ನು ಮಾತನಾಡಿಕೊಂಡು ಅದೇ ಮಾರ್ಗವಾಗಿ ದುರ್ಯೋಧನನ ರಾಜ್ಯಸಭೆಗೆ ಬರುವೆನು. ನೀನು ರಾಜ್ಯಸಭೆಗೆ ಬರುವಾಗ ತಪ್ಪದೆ ಶಿವಧನಸ್ಸನ್ನು ತೆಗೆದುಕೊಂಡು ಬಾ. ಅಲ್ಲಿ ಒಂದು ವಿಚಿತ್ರ ಪ್ರಸಂಗವು ನಡೆಯುವುದು, ನೀನೇ ನೋಡುವಂತೆ. ಭಕ್ತ ಶಿರೋಮಣಿ ವಿದುರ, ಪರಮಾತ್ಮ ನಾನಿನ್ನು ಬರಲೇ? ಪರಮಾತ್ಮ ಜಗದ ಜೀವನದ ತನು ನೀ ಆಡಿಸಿ ಕೊಂಡಿಸಿ ಮಾಯೆಯ ಕಲಿಸಿ, ಆಡಿಸಿ ಕೊಂಡಿಸಿ ಮಾಯೆಯ ಕಲಿಸಿ, ಮನ ಮಿಡಿಯುವ ಮೋಹನ ರೂಪದಿರು ಜಗದ. ನಿಗಮ ಗೋಚರನಿ ನಿರ್ಮಲಾತ್ಮಕ ನಿನ್ನ, ನಿಗಮ ಗೋಚರನಿ ನಿರ್ಮಲಾತ್ಮಕ ನಿನ್ನ, ಬಲ್ಲವರಿಲ್ಲ ಜಗದ ಜೀವದಲ್ಲಿ, ಬಲ್ಲವರಿಲ್ಲ ಜಗದ ಜೀವದಲ್ಲಿ, ಪವನಗೆ ಸಿಲುಕಿದ ಭ್ರಾಂತಿಯ ಮನುಜರ, ಪವನಗೆ ಸಿಲುಕಿದ ಭ್ರಾಂತಿಯ ಮನುಜರ, ಭವರೋಗ ವೈದ್ಯ ನೀ ಪರಿಪಾಲಿಪೆ. ಭವರೋಗ ವೈದ್ಯ ನೀ ಪರಿಪಾಲಿಪೆ ಜಗದ ಜೀವನದ ತನು ನೀ ಆಡಿಸಿ ಕುಣಿಸಿ ಮಾಯೆಯ ಕಲಿಸಿ, ಆಡಿಸಿ ಕುಣಿಸಿ ಮಾಯೆಯ ಕಲಿಸಿ, ಮನ ಮಿಡಿ